ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಬೇಟೆಯಾಗಿದೆ. ಲೋಕಾಯುಕ್ತ ಬಲೆಗೆ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಬೇಟೆ ಇದು. ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತಹ ಅಧಿಕಾರಿಗಳು. ಡಿಸಿ ಜಗದೀಶ್ ನಾಯಕ್, ಅಧೀಕ್ಷಕ ತಮ್ಮಣ್ಣ, ಲಕ್ಕಪ್ಪ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಬ್ಯಾಟರಾಯನಪುರದ ಅಬಕಾರಿ ಭವನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸುತ್ತಾರೆ. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. CL7 ಲೈಸೆನ್ಸ್ ನೀಡೋದಕ್ಕೆ 25 ಲಕ್ಷ ಹಣ ಲಂಚ ಕೇಳಿದ್ರಂತೆ ಅಧಿಕಾರಿಗಳು. ಹಣ ಪಡೆಯುವಂತಹ ಸಂದರ್ಭ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮೂವರು 80 ಲಕ್ಷಕ್ಕೆ ಬೇಡಿಕೆ ಇಡಲಾಗಿತ್ತು. 25 ಲಕ್ಷ ಅಡ್ವಾನ್ಸ್ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಎಂಬುವವರ ಬಳಿ ಲಂಚಕ್ಕೆ ಈ ಅಧಿಕಾರಿಗಳು ಡಿಮ್ಯಾಂಡ್ ಇಡ್ತಾರೆ. ಅಬಕಾರಿ ಭವನದಲ್ಲಿ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಲೋಕ ದಾಳಿಯಿಂದ ಅಧೀಕ್ಷಕ ತಮ್ಮಣ್ಣ ಎಸ್ಕೇಪ್ ಆಗಿದ್ದ. ವೈಯಾಲಿ ಕಾವಲ್ ಬಳಿ ಆತನನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ತದನಂತರ ಕರೆ ತಂದಿದ್ದಾರೆ. 80 ಲಕ್ಷಕ್ಕೆ ಬೇಡಿಕೆ ಇಡಲಾಗತ್ತೆ. ಅದರಲ್ಲಿ 25 ಲಕ್ಷ ಲಂಚ ಪಡೆಯುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಡಿಸಿ ಜಗದೀಶ್ ನಾಯಕ್, ಅಧೀಕ್ಷಕ ಸಿಕ್ಕಿಬಿದ್ದಿದ್ದಾರೆ. ಲಂಚ ಪಡೆಯುವ ಸಂದರ್ಭದಲ್ಲಿಯೇ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಆಗ ಜಗದೀಶ್ ನಾಯಕ್ ಡಿಸಿ, ಅಬಕಾರಿ ಡಿಸಿ ಸಿಕ್ಕಿಬೀಳ್ತಾರೆ. ಇವರ ಜೊತೆಗೆ ಇನ್ನೂ ಇಬ್ಬರಿದ್ರು, ಅಧೀಕ್ಷಕ ತಮ್ಮಣ್ಣ ಮತ್ತು ಲಕ್ಕಪ್ಪ. ಈ ಮೂವರನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. CL7 ಲೈಸೆನ್ಸ್ ನೀಡುವಂತಹ ಸಂದರ್ಭದಲ್ಲಿ 25 ಲಕ್ಷ ಹಣ ಲಂಚವನ್ನ ಕೇಳಿದ್ರು ಅಧಿಕಾರಿಗಳು. ಆ ಲಂಚದ ಹಣ ಪಡೆಯುವ ಸಂದರ್ಭದಲ್ಲಿ ಲೋಕಾಯುಕ್ತ ರೇಡ್ ಆಗತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬೀಳ್ತಾರೆ ಡಿಸಿ, ಅಧೀಕ್ಷಕ. ಸೊ ಯಾವ ಟೈಮ್ನಲ್ಲಿ ಆದಂತಹ ರೇಡ್ ಇದು? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಲೋಕಾಯುಕ್ತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಾ? ವೀಣಾ, ಈ CL ಲೈಸೆನ್ಸ್ ಅಂದ್ರೆ ಈ ಪ್ರೈವೇಟ್ ಪಾರ್ಟಿಗಳನ್ನ, ಅಂದ್ರೆ ಮದ್ಯದ ಪಾರ್ಟಿಗಳು ಏನು ಆಯೋಜನೆ ಮಾಡ್ತಾರೆ, ಅದಕ್ಕೆ ಒಂದಷ್ಟು ಜನ NRIಗಳಾಗಿರ್ಬೋದು, ಅಂದ್ರೆ ದುಡ್ಡಿರುವಂಥವ್ರು ತಮ್ಮ ಮನೆಗಳಲ್ಲಿ ಅಥವಾ ರೆಸಾರ್ಟ್ಗಳಲ್ಲಿ ಪಾರ್ಟಿ ಮಾಡುವಂಥ ಸಲುವಾಗಿ ಈ CL7 ಲೈಸೆನ್ಸ್ಗಳನ್ನ ತೆಗೆದುಕೊಳ್ತಾರೆ. ಅಂತಹ ಲೈಸೆನ್ಸ್ಗೆ ಲಕ್ಷ್ಮೀನಾರಾಯಣ ಎಂಬುವಂಥವರು ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿರ್ತಾರೆ ಅಬಕಾರಿ ಇಲಾಖೆಗೆ. ಆದರೆ ಈ ಬ್ಯಾಟರಾಯನಪುರದಲ್ಲಿರುವಂಥ ಅಬಕಾರಿ ಇಲಾಖೆಗೆ, ಅಬಕಾರಿ ಕಚೇರಿಗೆ ಹೋಗಿ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಆದರೆ ಆ ಒಂದು ಲೈಸೆನ್ಸ್ ಅಪ್ರೂವ್ ಮಾಡೋದಕ್ಕೆ 80 ಲಕ್ಷ ಹಣವನ್ನು ಡಿಮ್ಯಾಂಡ್ ಮಾಡಿರುವಂಥದ್ದು ಡಿಸಿ ಜಗದೀಶ್ ನಾಯಕ್ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೊದಲು ಹೋಗಿ ಲೋಕಾಯುಕ್ತದಲ್ಲಿ SP ಭೇಟಿ ಮಾಡಿ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಾರೆ. ಅದಾದ ಬಳಿಕ ಈ ಒಂದು ಟ್ರಾಪ್ ಕಾರ್ಯಾಚರಣೆ ನಡೆದಿರುವಂಥದ್ದು. 25 ಲಕ್ಷ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಈ ಮೂವರು ಸಿಕ್ಕಾಕೊಂಡಿರುವಂಥದ್ದು. ಒಟ್ಟು ಮೂವರು ಅಧಿಕಾರಿಗಳು, ಅಬಕಾರಿ ಅಧಿಕಾರಿಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಟ್ರಾಪ್ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು 80 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಮೊದಲಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 2 ಕೋಟಿಗೂ ಅಧಿಕ ಹಣ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಆದರೆ 80 ಲಕ್ಷ ಹಣ ಕೊನೆಗೆ ಸೆಟಲ್ಮೆಂಟ್ಗೆ ಬಂದಿರ್ತಾರೆ. ಅದಾದ ಬಳಿಕ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಟ್ರಾಪ್ ಕಾರ್ಯಾಚರಣೆ ಕೈಗೊಂಡ ಸಂದರ್ಭದಲ್ಲಿ 25 ಲಕ್ಷ ಸಮೇತ ಲಕ್ಷ್ಮೀನಾರಾಯಣ ಅವರು ಕಚೇರಿಗೆ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಅವರನ್ನ ಬಲೆಗೆ ಕೆಡದಿರುವಂಥದ್ದು. ಜೊತೆಗೆ ಈ ಲಕ್ಕಪ್ಪ ಏನಿದ್ರು 25 ಲಕ್ಷ ಹಣವನ್ನ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಅಬಕಾರಿ ಇಲಾಖೆಯ ಕಾನ್ಸ್ಟೇಬಲ್ ಇವರು ಆ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನು ಚೇಸ್ ಮಾಡಿ ವೈಯಾಲಿ ಕಾವಲ್ ಬಳಿ ಅವರನ್ನು ಬಂಧನ ಮಾಡಿ ಇದೀಗ ಮತ್ತೆ ಅಬಕಾರಿ ಇಲಾಖೆಗೆ ಕರೆದುಕೊಂಡು ಬಂದು ಅಲ್ಲಿ ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಮತ್ತೊಬ್ಬ ಏನು ಸೂಪರಿಂಟೆಂಡೆಂಟ್ ಆಗಿರುವಂತಹ ಏನು ಮತ್ತೊಬ್ಬ ಅಧಿಕಾರಿ ಕೂಡ ಈ ಒಂದು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥದ್ದು. ಒಟ್ಟು
ಮೂವರು ಅಧಿಕಾರಿಗಳು ಇವಾಗ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥದ್ದು. ಮತ್ತೊಬ್ಬ ತಮ್ಮಣ್ಣ ಎಂಬುವಂಥ ಅಧಿಕಾರಿ ಕೂಡ ಈ ಒಂದು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥದ್ದು. ಒಟ್ಟಾರೆಯಾಗಿ ಬೃಹತ್ ಕಾರ್ಯಾಚರಣೆಯನ್ನು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂಥದ್ದು. ಬರೋಬ್ಬರಿ 1 ಕೋಟಿಗೂ ಅಧಿಕ ಹಣವನ್ನು ಡಿಮ್ಯಾಂಡ್ ಮಾಡಿದಂಥ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಬಲೆಗೆ ಕೆಡವಿದ್ದಾರೆ. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.